ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನೀವ್ಯಾರು? ರಾಯದುರ್ಗದ ದೇವತೆ. ನಿಮ್ಮಂತವ್ರ ಮೇಲೆ ಅಪವಾದ ಹೊರಿಸೋದಂದ್ರೆ ಹೆಂಗ್ರಿ ಇದು? ದೇವಾನು ದೇವತೆಗಳ ಮೇಲೂ ಪರೀಕ್ಷೆ ತಪ್ಪಿದ್ದಲ್ಲ. ಆದ್ರೂ ಅವಾರ ಮೇಡಮ್, ನಿಮ್ಮನ್ನ ಇಲ್ಲಿಗೆ ಕರ್ಸ್ಕೊಳ್ಳೇಬೇಕಾದ ಸಂದರ್ಭ ಬಂತು, ಅದಕ್ಕೆ ಕರ್ಸ್ಕೋಬೇಕಾಯ್ತು. ಇರ್ಲಿ ಕಲೆಕ್ಟ್ರವ, ಕಾನೂನು ಕಣ್ಮುಂದ ಎಲ್ರೂ ಸಮಾನರು. ನಾನೇನು ಅದಕ್ಕೆ ಬೇಜಾರು ಮಾಡ್ಕೊಳ್ಳಲ್ಲ. ಮೇಡಮ್ ಅವರ, ನಮ್ಮ ಅವ್ವರು ಪೊಲೀಸ್ ಸ್ಟೇಷನ್ ಮೆಟ್ ಹತ್ತು ಅಂತ ಅದೇನಾಗೈತಿ? AC ಸಾಹೇಬ್ರಿಂದ ಹಿಡಿದ DC ಸಾಹೇಬ್ರವರೆಗೂ ನಮ್ಮ ಮನೆಗೆ ಬಂದು ವಿಚಾರ ಮಾಡ್ತಿದ್ರು. ಕೇಳ್ರಿ ನಿಮ್ SP ಸಾಹೇಬ್ರನ್ನ. ಮಿಸ್ಟರ್ ಪುಷ್ಪರಾಜ್, ಅದು ನನಗೂ ಗೊತ್ತಿದೆ. ಇವರೆಲ್ಲ ಭೀಮಾಂಬಿಕಾ ಮೇಡಮ್ ಮೇಲೆ ಅಪವಾದ ಹೊರಿಸಿದ್ದಾರೆ. ಇವರನ್ನೆಲ್ಲ ಕರ್ಕೊಂಡು ನಿಮ್ ಮನೆಗ್ ಬರಕ್ಕಾಗತ್ತಾ? ಆಗಲ್ಲ. ಅದಕ್ಕೆ ನಿಮ್ ತಾಯಿನ ಇಲ್ಲಿಗೆ ಕರ್ಸ್ಕೊಂಡಿರೋದು. ಹಾಗಂತ ಅವ್ರ ಮೇಲೆ ಗೌರವ ಇಲ್ಲ ಅಂತ ಅಲ್ಲ, ಅವ್ರ ಮೇಲೆ ಅಪವಾದ ಬಂದಿದೆ. ಅದಕ್ಕೆ ಅವರೇ ಎಕ್ಸ್ಪ್ಲನೇಷನ್ ಕೊಡ್ಬೇಕು. ಏನ್ ಎಕ್ಸ್ಪ್ಲನೇಷನ್ ಕೊಡ್ಬೇಕು ಮೇಡಮ್ ಅವರ? SP ಸಾಹೇಬ್ರ, ಮೇಡಮ್ ಇನ್ನೂ ಇಲ್ಲಿ ಹೊಸಬ್ರ. ನೀವು ನಮ್ಮನ್ನ ಎಷ್ಟು ವರ್ಷದಿಂದ ನೋಡಿರಿ, ಹೇಳ್ಬೇಕು ಹೌದಿಲ್ಲ? SP ಅವರು ಏನು ಹೇಳ್ಬೇಕಾಗಿಲ್ಲ ಪುಷ್ಪರಾಜ್. ಇವರೆಲ್ಲ ಭೀಮಾಂಬಿಕಾ ಮೇಡಮ್ ಮೇಲೆ ಅಪವಾದ ಹೊರಿಸಿದ್ದಾರೆ. ಇದಕ್ಕೆ ವಿವರಣೆನ ಭೀಮಾಂಬಿಕಾ ಮೇಡಮ್ ಅವರೇ ಕೊಡ್ಬೇಕು. ಸಾಮೂಹಿಕ ವಿವಾಹದಲ್ಲಿ ಮದ್ವೆ ಆಗೋಕ್ ಹೊರಟಿರೋ ಈ ಹುಡುಗರ ಬ್ಯಾಕ್ಗ್ರೌಂಡ್ ಅಲ್ಲಿ ಕ್ರಿಮಿನಲ್ ಕೇಸಸ್ ಇದೆ. ಇವಾಗ ಆ ಗನ್ ಸ್ಮಗಲ್ ಮಾಡ್ತಿರೋ ಗಾಡಿನೂ ಸಿಕ್ಕಾಕೊಂಡಿದೆ. ಇದೆಲ್ಲದ್ರ ಹಿಂದೆ ನಿಮ್ ಹೆಸರಿದೆ ಮೇಡಮ್. ನೀವು ಸಾರ್ವಜನಿಕ ಕಾರ್ಯಕ್ರಮ ಮಾಡುವಾಗ ಸ್ವಲ್ಪ ಮುತುವರ್ಜಿ ವಹಿಸಬೇಕು. ಇಂಥವ್ರೆಲ್ಲ ಮದ್ವೆ ಯಾಕಾಗ್ತಾರೆ ಅಂತ ನೀವು ಸ್ವಲ್ಪ ಪರಿಶೀಲಿಸಬೇಕು ಮೇಡಮ್. ಇನ್ಫ್ಯಾಕ್ಟ್ ಇದನ್ನ ನೀವ್ ಯಾಕೆ ಮಾಡ್ತಿದ್ದೀರಾ ಅಂತಾನೂ ಎಕ್ಸ್ಪ್ಲೇನ್ ಮಾಡ್ಬೇಕು. ಈ ಕೆಲಸ ನಾನು ಇವತ್ತು ನಿನ್ನೆಯಿಂದ ಮಾಡ್ಕೊಂಡು ಬಂದಿಲ್ಲ, ವರ್ಷಗಳಿಂದ ಮಾಡ್ಕೊಂಡು ಬಂದೀನಿ. ಇದ್ರ ಹಿಂದೆ ಇರೋ ಉದ್ದೇಶ ಒಂದ, ನಮ್ಮ ರೈತರು ಉಳುಮೆ ಮಾಡಕ್ಕ, ಬೇಸಾಯ ಮಾಡಕ್ಕ ಸಾಲದಲ್ಲಿದ್ದಾರ. ಅಂಥವ್ರು ಹೆಣ್ಮಕ್ಳನ್ನ ಹೆತ್ರ ಅವ್ರ ಬದುಕು ಬರಡಾಗ್ತದ. ಅಂಥವ್ರು ಈ ಸಾಮೂಹಿಕ ವಿವಾಹದಿಂದ ಖರ್ಚಿಲ್ದ ಹೆಣ್ಮಕ್ಳು ಮದುವೆ ಆಗ್ತದ. ಅದಷ್ಟರಿ ನನ್ನ ಉದ್ದೇಶ. ನಿಮ್ಮ ಉದ್ದೇಶ ಒಳ್ಳೇದೇ ಇರ್ಬೋದು ಭೀಮಾಂಬಿಕಾ ಮೇಡಮ್, ಆದ್ರೆ ಅದನ್ನ ದುರುಪಯೋಗ ಪಡಿಸ್ಕೊಳ್ತಿರೋರ್ ಬಗ್ಗೆ ಹೇಳಿ. ಒಂದೊಳ್ಳೆ ಕೆಲಸ ಮಾಡ್ಬೇಕಾದ್ರ 4 ಮಂದಿ ಕೆಟ್ಟ ಜನನು ಕೈ ಜೋಡಿಸ್ತಾರ. ಹಾಗಂತ ಒಳ್ಳೆ ಕೆಲಸ ಮಾಡೋದನ್ನು ನಿಲ್ಸ್ಬೇಕು ಅಂತೀರೇನು? ಇಲ್ಲ ಮೇಡಮ್, ಈಗ ಶಿವು ಮತ್ತೆ ಎಲ್ರು ಈ ಕೆಲ್ಸದಲ್ಲಿ ಭೀಮಾಂಬಿಕಾ ಮೇಡಮ್ ಅವ್ರದ್ದು ಕೈವಾಡ ಇದೆ ಅಂತ ಹೇಳಿದ್ರಿ. ಈಗ ಅವ್ರ ಮುಂದೆನೆ ಹೇಳಿ, ಶಿವು, ನೀವು ಭೀಮಾಂಬಿಕಾ ಮೇಡಮ್ ಅವ್ರ ಮನೆಯಲ್ಲಿ ಕೆಲಸ ಮಾಡ್ತೀರಾ ಅಲ್ವಾ? ನೀವು ಸಾಗಿಸ್ತಿರೋ ಗನ್ಗಳ ಸ್ಟಾಕ್ನ ಭೀಮಾಂಬಿಕಾ ಮೇಡಮ್ ಅವರಿಂದ ತಗೊಂಡ್ರಾ?
ಅಥವಾ ಅವ್ರ ಮನೆಗೆ ಸಾಗಿಸ್ತಿದ್ರ? ಬಾಯ್ ಬಿಡಿ. ಮೇಡಮ್ ಅವರ ಅದು ಏಯ್ ನೀನ್ ನನ್ನ ಹತ್ರ ಹೇಳೋ ಮಗನ, ಉಪ್ಪು ತಿಂದು ಮನಿಗೆ ದ್ರೋಹ ಬಗೀತಿ, ಬೀದಿಯಾಗಿ ಬಿದ್ದಿದ್ದಿ. ಅವ್ವಾರ ನೀನ್ ಕರ್ಕೊಂಡು ಬಂದು ಬದುಕ್ ಕೊಟ್ಟಾರ, ಮರ್ತ್ಬಿಟ್ಟೆ. ಮಿಸ್ಟರ್ ಪುಷ್ಪರಾಜ್, ಕೈ ತೆಗೀರಿ. ಅತಿಯಾಗಿ ಆಡಿದ್ರೆ ಅವ್ರ ಜೊತೆ ನಿಮ್ಮನ್ನು ಒಳಗ್ ಹಾಕ್ಬೇಕಾಗತ್ತೆ. ಇದು ಪೊಲೀಸ್ ಸ್ಟೇಷನ್. ಕಾನೂನನ್ನ ಕೈಗೆ ತಗೊಳ್ಳೋದು ಕೂಡ ಅಪರಾಧ ಆಗುತ್ತೆ. ಸಾಕ್ಷಿ ನಾಶ ಮಾಡ್ತಿದ್ದೀರಾ ಅಂತ ಅರೆಸ್ಟ್ ಮಾಡಿ ಒಳಗ್ ಹಾಕ್ತೀನಿ ಅಷ್ಟೇ. ನಿಮಗ ನಾವ್ ಯಾರಂತ ಗೊತ್ತಿಲ್ಲ ಮೇಡಮರ, ಅದಕ್ಕ ನಾಲ್ಗೆ ಹರಿಬಿಡತ್ತೀರಿ. ಈಗವ ಸಾಕ್ಷಿ ಹೇಳ್ತಾನ, ಬೇಕಾರ ಕೇಳ್ರಿ. ಹೇಳ್ತೀನಪ್ಪ ಶಿವು? ನೀವ್ ಹಾಗೆಲ್ಲ ಬಾಯಿ ಮುಚ್ಚೋಕ್ಕಾಗಲ್ಲ ಮಿಸ್ಟರ್ ಪುಷ್ಪರಾಜ್. ಶಿವು ಅವ್ರೆ, ನೀವ್ ಹೇಳಿ. ಮೇಡಮ್ ಬರೋದಕ್ಕೂ ಮುಂಚೆ ಹೇಳಿಕೆ ಕೊಟ್ರಲ್ವಾ, ಇವಾಗ ಅದನ್ ಹೇಳಿ. ಶಿವು ಅವ್ರೆ, ನಿಮ್ಮನ್ನೇ ಕೇಳ್ತಿರೋದು, ಹೇಳಿ. ದಾರಿ ಬಿಡಿ, ದಾರಿ ಬಿಡಿ. ಇವನ್ ಹೇಳ್ತಾನೆ.